ಅದೇ ಬೇಸರ. ಯುದ್ಧದಲ್ಲಿ ಸೋಲು ಗೆಲುವುಗಳು ಸಹಜ ಅಲ್ವಾ? ಆದ್ರೆ ಆ ನಾಗಿಣಿ ಎದುರು ಪ್ರತಿ ಸಲ ಸೋಲ್ತಾನೆ ಇದ್ದೀನಿ ಕಾನಿಷ್ಕ. ಯಾಕೋ ಸೋತ್ ಬಿಟ್ಟೆ ಅನಿಸ್ತಾ ಇದೆ ನನಗೆ. ಅದಿರ್ಲಿ, ಆ ನಾಗಿಣಿ ಮೊದಲನೇ ಸಾರ್ತಿ ಮನುಷ್ಯ ರೂಪಕ್ಕೆ ಬಂದಿದ್ದೆಲ್ಲಿ? ಬಾಬಾ, ಚಿಂತೆ ಬಿಡಿ. ಆ ನಾಗಿಣಿನ ಎಲ್ಲಿ ಕಟ್ ಹಾಕಬೇಕು ಅಂತ ಗೊತ್ತಾಯ್ತು. ಎಲ್ಲಿ ಕಾನಿಷ್ಕ? ಬಾಬಾ, ನಾಳೆ ಹುಣ್ಣಿಮೆ. ಆ ನಾಗಿಣಿ ಎಲ್ಲೇ ಇರಲಿ, ಹೇಗೆ ಇರಲಿ, ದೇವಸ್ಥಾನಕ್ಕೆ ಬಂದೇ ಬರ್ತಾಳೆ. ಅವಳನ್ನ ಬಂಧಿಸೋದಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತಾ ಇದೆಯಾ ಕಾನಿಷ್ಕ? ಒಂದ್ ವೇಳೆ ಆ ನಾಗಿಣಿ ಏನಾದ್ರೂ ಬರದೆ ಹೋದ್ರೆ? ನಮ್ಮ ಲೋಕದವರ ರಹಸ್ಯಗಳು ನನಗೆ ಚೆನ್ನಾಗಿ ಗೊತ್ತು ಬಾಬಾ. ಆ ನಾಗಿಣಿ ಎಲ್ಲೇ ಇದ್ರೂ ನಾಳೆ ರಾತ್ರಿ ದೇವಸ್ಥಾನಕ್ಕೆ ಬರಲೇಬೇಕು. ಅವಳ ಸಂಹಾರಕ್ಕೆ ಏನೇನು ಬೇಕೋ ಅದನ್ನ ಸಿದ್ಧತೆ ಮಾಡ್ಕೊಳ್ಳಿ. ಅಷ್ಟು ಸಾಕು. ಶಭಾಷ್ ಶಭಾಷ್ ಕಾನಿಷ್ಕ, ಒಳ್ಳೆ ಸೂಚನೆನೆ ಕೊಟ್ಟೆ. ಜೈ ಮಹಾಕಾಲ. ಜೈ ಮಹಾಕಾಲ. ನಾಗಿಣಿನ ಅಂತ ಜೈ ಮಹಾಕಾಲ. ಜೈ ಮಹಾಕಾಲ. ಪರಮೇಶ್ವರ, ಇದೆಂತ ಧರ್ಮ ಸಂಕಟಕ್ಕೆ ಸಿಲುಕಿಸ್ತೆ ನೀನು. ಏನ್ ಮಾಡ್ಲಿ ನಾನು? ಅಮೃತ, ರೆಡಿ ಆದ್ಯಮ್ಮ? ಮತ್ತ್ಯಾಕಿನ್ನು ರೂಮಲ್ಲೇ ಇದೆಯಾ? ಬಾ. ಅಮ್ಮ, ಯಾಕೋ ಗೊತ್ತಿಲ್ಲ, ತುಂಬ ಆತಂಕ ಆಗ್ತಿದೆ ನನಗೆ. ಅಮೃತ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತಮ್ಮ. ಮದುವೆ ದಿನ ಹತ್ರ ಬಂದಾಗೆಲ್ಲ ಹೀಗಾಗೋದು ಸಹಜ. ಅದಿರಲಿ, ನೀನು ಯಾಕೆ ಹುಣ್ಣಿಮೆ ಅಂದರೆ ಅಷ್ಟೊಂದು ಹೆದರ್ಕೋತೀಯಾ? ಅದು ಏನಿಲ್ಲಮ್ಮ, ಹಾಗೆ ಸ್ವಲ್ಪ. ಒಂದು ವಿಷಯ ಗೊತ್ತಾ ಅಮೃತ? ಹುಣ್ಣಿಮೆ ದಿನ ಈ ಮೋಹಿನಿ, ಹಾವು, ಅದು ಇದು ಅಂತ ಕತೆ ಹೇಳೋರು ನಮ್ಮೂರಲ್ಲೂ ಇದ್ದರು. ಚಿಕ್ಕವರಿದ್ದಾಗ ನಾವು ಕೂಡ ಹೆದರ್ಕೋತಾ ಇದ್ವಿ. ಅದೆಲ್ಲ ಕತೆ ಕಣೆ ಹುಚ್ಚಿ. ನಿಂಗೊಂದು ವಿಷಯ ಗೊತ್ತಾ? ಹುಣ್ಣಿಮೆ ಅಂದರೆ ಬೆಳಕು, ಹುಣ್ಣಿಮೆ ಅಂದರೆ ಸಮೃದ್ಧಿ, ಹುಣ್ಣಿಮೆ ಶುಭ. ಅಂಥ ಶುಭ ದಿನ ನಿನ್ನ ಮದುವೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ನೀನು ಅದೃಷ್ಟ ಮಾಡಿದ್ಯಮ್ಮ. ನಿಮ್ಮ ಪಾಲಿಗೆ ಯಾವುದು ಶುಭನೋ ಅದು ನನ್ನ ಪಾಲಿಗೆ ಶಾಪ ಅಮ್ಮ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ?
ಸರಿ ಸರಿ ಬಾ ಹೋಗೋಣ. ಚಪ್ರದ ಶಾಸ್ತ್ರಕ್ಕೆ ತಡ ಆಗ್ತಾ ಇದೆ. ಬಾ. ಚಿಕ್ಕಪ್ಪ, ಚಪ್ರ ಎಲ್ಲ ಕಟ್ಸಿದ್ದಾಯ್ತಾ? ಅದೆಲ್ಲ ಆಗಲೇ ಆಯ್ತಪ್ಪ. ಬಾಳೆಕಂದು? ಬಾಳೆಕಂಬ ಅದು ಪಚ್ಚಬಾಳೆನೋ ಅಥವಾ ಏಲಕ್ಕಿ ಬಾಳೆನೋ ಅಂತ ಗೊತ್ತಾಗಲಿಲ್ಲ. ಕನ್ಫ್ಯೂಷನ್ ನೋಡು, ಅದಕ್ಕೆ ಸುಮ್ಮನಿದ್ಬಿಟ್ಟೆ. ರೀ, ನಿಮ್ಮ ಡಬ್ಬ ಕನ್ಫ್ಯೂಷನ್ನ ಸ್ಟಾಪ್ ಮಾಡಿ. ಶಾಸ್ತ್ರಕ್ಕೆ ಲೇಟ್ ಆಗ್ತಾ ಇದೆ. ಅದು ಹಾಗಲ್ಲ ರಾಜಿ. ಈ ನಾಗಿಣಿ ಲೋಕದಲ್ಲಿ ಹಾವುಗಳು ಮಂಟಪದಲ್ಲಿ ಕೂರೋದು ಬಿಟ್ಟು ಬಾಳೆಕಂಬಕ್ಕೆ ಸುತ್ಕೊಂಡು ಮದುವೆ ಮಾಡ್ಕೊಳ್ತಾವೆ ಹೇಗೆ? ಇದ್ಯಾಕ್ರಿ ಒಳ್ಳೆ ಹುಚ್ಚರು ಥರ ನಗ್ತಾ ಇದ್ದೀರಾ? ಚಪ್ರದ ಶಾಸ್ತ್ರಕ್ಕೆ ತಡ ಆಗುತ್ತೆ, ನಡೀರಿ. ಸರಿ, ನಾನು ಆರತಿ ತಟ್ಟೆ ತೊಗೊಂಡು ಬರ್ತೀನಿ. ಇಲ್ಲೆಲ್ಲ ಇಟ್ಕೊಳ್ಳಿ. ಅರ್ಜುನ್ ಬಾ. ಇವತ್ತು ನಿನ್ನ ಜೀವನದ ಮುನ್ನುಡಿ. ನೀನೇ ನಿನ್ನ ಕೈಯಾರೆ ಚಪ್ರದ ಪೂಜೆ ಮಾಡಬೇಕು. ಬಾ. ನಮ್ಮ ಅರ್ಜುನ್ ಈ ರೀತಿ ಶಾಸ್ತ್ರ ಸಂಪ್ರದಾಯ ಪೂಜೆ ಎಲ್ಲ ಮಾಡ್ತಾನೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಮೃತಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಣ್ಣ, ಅಷ್ಟೇ ಏನು, ಇನ್ಮೇಲೆ ಹೀಗೆ ಕೀಲ್ಗೊಂಬೆ ಕುಣಿದಾಗ ಕುಣಿತಾನೆ ನೋಡಿ ನಮ್ಮ ಹುಡುಗ ಹೆಂಡತಿ ಪಕ್ಕಕ್ಕೆ ಬಂದಮೇಲೆ. ಅಲ್ಲೊಂದು ಕಾಯಿ ತಗೋ ಅರ್ಜುನ್. ಈ ಕಾಯಿ ತಗೊಂಡು ಚಪ್ರಿಗೆ ನಿಲ್ಲಿಸ್ಬಿಟ್ಟು ಇಡ್ಗಾಯಿ ಹೊಡಿ. ಅರ್ಜುನ್, ಜೋರಾಗಿ ಹೊಡಿ. ಅದು ಎಷ್ಟು ಚೂರಾಗುತ್ತೋ ಅಷ್ಟು ಜನ ಮಕ್ಕಳಾಗ್ತಾರಂತೆ. ಹೌದಾ? ನೋಡ್ತಾ ಇರಿ ಹಾಗಾದ್ರೆ. ಸದ್ಯಕ್ಕೆ ತೆಂಗಿನಕಾಯಿ ಚೂರಿದೆ, ಬಾ. ಪರವಾಗಿಲ್ಲ ಅಮ್ಮ, ನೀನು ಇತ್ತೀಚೆಗೆ ಡೈಲಾಗ್ ಹೇಳೋದು ಕಲ್ತ್ಬಿಟ್ಟಿದ್ಯಾ. ಸವಾಸದಿಂದ ಸನ್ಯಾಸಿ ಕೆಟ್ಟನಂತೆ ಹಾಗೆ. ಬಾಬಾ, ಇನ್ನೂ ಬೇಕಾದ ಶಾಸ್ತ್ರಗಳಿದೆ, ಇದೆಲ್ಲ ತಗೊಳ್ರಮ್ಮ. ಬಾಬಾ. ಆರತಿ ಎತ್ತಿರೋ ನಮ್ ಕಳ್ಳರ್ಜುನ್ಗೆ, ಸುಳ್ಳರ್ಜುನ್ಗೆ. ಅರ್ಜುನ್, ಇವತ್ತಿಂದ ನಿನಗೆ ಹಸಿಮೈ. ನಮ್ಮ ಕಣ್ ತಪ್ಪಿಸಿ ಎಲ್ಲೂ ಹೊರಗಡೆ ಹೋಗಬಾರ್ದು, ಮನೆಯಲ್ಲೇ ಇರಬೇಕು, ಗೊತ್ತಾಯ್ತಾ? ಹಾಂ, ಅಂತೂ ಮದುವೆ ಅಂದರೆ ಸೆಂಟ್ರಲ್ ಜೈಲ್ ಶಿಕ್ಷೆ ಅಂತ ಹಂತವಾಗಿ ತೋರಿಸ್ತಾ ಇದ್ದೀರಾ. ಮಗನೇ, ಅದು ಜೈಲು ಶಿಕ್ಷೆ ಅಲ್ಲ ಕಣೋ, ಜೀವಾವಧಿ ಶಿಕ್ಷೆ.